ರಾಜ್ಯದಲ್ಲಿ ಕಿಚ್ಚೆಬ್ಬಿಸ್ತಾ ಇದೆ ಮತ ಪರಿಷ್ಕರಣೆ ವಿವಾದ. ಕಲ್ಯಾಣ ಮಂಟಪ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗೆ ಹೋಗ್ತಾ ಇಲ್ಲ ಗುಂಪಲ್ಲಿ ಗೋವಿಂದ. ಮತಪಟ್ಟಿ ಪರಿಷ್ಕರಣೆಗೆ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ವಾ? ಮತಪಟ್ಟಿ ಪರಿಷ್ಕರಣೆ ಶುರುವಾದ 3 ದಿನಕ್ಕೆ ಗೊಂದಲ. ರಾಜ್ಯದ ಹಲವು ಕಡೆ ಮತಪಟ್ಟಿ ಸರ್ಜರಿ. ಹಾಗಾದ್ರೆ ಹಾದಿ ತಪ್ಪುತ್ತಾ ಇದೆಯಾ ಎಸ್ಐಆರ್? ರಾಜ್ಯದಲ್ಲಿ ಎಸ್ಐಆರ್ ಉದ್ದೇಶವೇ ತಲೆ ಕೆಳಗಾಗ್ತಾ ಇದೆಯಾ? ಬೆಂಗಳೂರು, ತುಮಕೂರು, ಶಿವಮೊಗ್ಗ, ವಿಜಯಪುರ, ರಾಮನಗರ, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟು. ಅಧಿಕಾರಿಗಳು ಯಾರು ಮನೆಗೆ ಹೋಗೋದಕ್ಕೆ ರೆಡಿ ಇಲ್ಲ. ಮನೆಗೆ ಹೋಗ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೇನು, ಸಾಮೂಹಿಕವಾಗಿ ಕರೆದು ಬನ್ನಿ ಡಾಕ್ಯುಮೆಂಟ್ಸ್ ತಗೊಂಡು ಅಂತಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಂದು ಪೋಸ್ಟರ್ ಗಳನ್ನ ಹಾಕಿಬಿಡ್ತಾ ಇದ್ದಾರೆ. ಇವತ್ತಿನಿಂದ ಇವತ್ತಿನವರೆಗೆ ಇಷ್ಟು ಸಮಯದಿಂದ ಇಷ್ಟು ಸಮಯ ನಾವಿರ್ತೀವಿ, ನೀವೇ ಬರಬೇಕು ಅಂತ. ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶ ಏನು? ಅನರ್ಹ ಮತ್ತು ಅಕ್ರಮ ವೋಟರ್ಸ್ ಯಾರಿದ್ದಾರೆ ಅವರನ್ನ ತೆಗೆದುಹಾಕಬೇಕು ಅಂತ, ಅಥವಾ ಮೃತರಾಗಿದ್ರೆ ಅವರನ್ನ ಲಿಸ್ಟ್ ನಿಂದ ತೆಗೆದುಹಾಕಬೇಕು ಅಂತ. ಅಧಿಕಾರಿಗಳು ಮನೆಗೂ ಹೋಗೋದಕ್ಕೆ ರೆಡಿ ಇಲ್ಲ. ಮನೆ ಮನೆಗೆ ಹೋಗಿ ಅವರ ಇರುವಿಕೆನ ಕನ್ಫರ್ಮ್ ಮಾಡಿಕೊಂಡು ಇಲ್ಲ, ಬರ್ತಾರೆ, ಅಪ್ಲಿಕೇಶನ್ ತಗೊಂಡು ಹೋಗ್ತಾರೆ, ಫಿಲ್ ಮಾಡಿ ತಗೊಂಡ್ ಬರ್ತಾರೆ, ಇವರು ಅದನ್ನ ಇಟ್ಕೊಳ್ತಾ ಇದ್ದಾರೆ. ನಿನ್ನೆ ಕೂಡ ತುಮಕೂರಿನಲ್ಲಿ ಒಬ್ಬ ಮಹಿಳೆ ಆ ಅಪ್ಲಿಕೇಶನ್ಗಳನ್ನ ತೆಗೆದಿಟ್ಕೊಳ್ತಾ ಇದ್ದದ್ದನ್ನ ನೀವು ನೋಡಿದ್ರಿ. ಇದರ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ನಿನ್ನೆ ಸ್ವತಃ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ, ಹೌದು ನನಗೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಜಯನಗರದಲ್ಲಿ ಬಂದಿದೆ, ಚಾಮರಾಜಪೇಟೆಯಲ್ಲಿ ಬಂದಿದೆ ಅಂತ. ಹಾಗಾದ್ರೆ ಆಯೋಗದಿಂದ ಏನಾಗುತ್ತಾ ಇದೆ? ಕಳೆದ 2 ದಿನದಿಂದ ಯಾವ ರೀತಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ತೋರಿಸ್ತಾ ಇದೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ವಿಜಯಪುರ, ರಾಮನಗರ, ಕೋಲಾರ ಎಲ್ಲಿ ನೋಡಿದ್ರು ಅಧಿಕಾರಿಗಳು ಮನೆ ಮನೆಗೆ ಹೋಗೋದಕ್ಕೆ ರೆಡಿ ಇಲ್ಲ. ಬನ್ನಿ ನೀವೇ ಡಾಕ್ಯುಮೆಂಟ್ಸ್ ತಗೊಂಡು ಅಂತಿದ್ದಾರೆ. ರಾಮನಗರದಲ್ಲಿ ಬಾಂಗ್ಲಾ ವಲಸಿಗರಿಗೆ ಎಸ್ಐಆರ್ ಅನ್ನೋ ಕುಮಾರಸ್ವಾಮಿಯ ಆರೋಪ. ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಜೆಡಿಎಸ್ ದೂರು ಕೊಟ್ಟಿತ್ತು. HDK ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗಕ್ಕೆ ದೂರು. ಮನೆ ಮನೆಗೆ ಹೋಗಿ ಎಸ್ಐಆರ್ ಮಾಡುವ ಬದಲು ಛತ್ರದಲ್ಲಿ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ರಾಮನಗರದ ಛತ್ರವೊಂದರಲ್ಲಿ ಎಸ್ಐಆರ್ ಅರ್ಜಿ ಹಂಚ್ತಾ ಇದ್ದಾರೆ. ರಾಮನಗರದ 9 ಮತಗಟ್ಟೆಗಳಲ್ಲಿ ಈ ರೀತಿಯ ಅಕ್ರಮ ಅಂತ ದೂರು ಸಲ್ಲಿಕೆ ಮಾಡಿದ್ದಾರೆ. ಡಿಸಿ ನಮ್ಮನ್ನೇ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅಂತ ದೂರು ನೀಡಿದ್ದು ನಿಖಿಲ್ ಕುಮಾರಸ್ವಾಮಿ, ಸುರೇಶ್ ಬಾಬು, ಮಂಜು, TA ಶರವಣ ಸೇರಿ ಹಲವರು ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಜೆಡಿಎಸ್ನ ಪ್ರಮುಖ ನಾಯಕರು ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದಾರೆ. ಇದು 2ನೇ ದೂರು ಜೆಡಿಎಸ್ನಿಂದ. ಜೆಡಿಎಸ್ನ ಕಾನೂನು ಘಟಕ ಒಂದು ದೂರನ್ನ ಈಗಾಗಲೇ ಕೊಟ್ಟಿದೆ, ಆಲ್ರೆಡಿ ಕೊಟ್ಟಿದೆ. ಡಿಸಿ ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಮತ್ತೊಂದು ದೂರು ಚುನಾವಣಾ ಆಯೋಗಕ್ಕೆ ಜೆಡಿಎಸ್ ನಾಯಕರಿಂದ ಸಲ್ಲಿಕೆಯಾಗಿದೆ. ಈಗ ನನ್ನ ಕ್ಷೇತ್ರದಲ್ಲೂ ಕೂಡ SIR ಅಂತಂದರೆ ನಿಜವಾದಂಥ ಮತದಾರರಿಗೆ ಅವಕಾಶ ಸಿಗಬೇಕು ಅಂತೇಳಿ ಏನು ಮಾಡಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಟೀಚರ್ ಏನಪ್ಪ ಅಂದರೆ ಫಾರ್ಮ್ನ ಮನೆಗೆ ಹೋಗಿ ಕೊಡಬೇಕು ಅಂತ ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಇವರು ಮಕ್ಕಳ ಕೈಲಿ ಕೊಟ್ಟು ಕಳಿಸೋದು, ಅವೆಲ್ಲ ಮಾಡಿರ್ತಕ್ಕಂಥ ಕಾನೂನು ಬಾಹಿರ ಅಂತೇಳಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ತಹಸೀಲ್ದಾರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದೇ ಕಂಪ್ಲೇಂಟನ್ನು ಇಲ್ಲೂ ಕೊಟ್ಟಿದ್ದೀವಿ. ಕಾನೂನು ಏನಿದೆ ಕಾನೂನು ಪ್ರಕಾರ ನೀವು ಮಾಡಬೇಕು. ಅದನ್ನು ಬಿಟ್ಟು ಒಂದು ಕಡೆ ಕೂತ್ಕೊಂಡು ಬೇಕಾದನ್ನು BLOಗಳು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ನೀವು ಮಾಡಿರ್ತಕ್ಕಂಥ ಒಂದು ಸ್ಯಾಂಟಿಟಿನೇ ಇಲ್ಲ ಅಂತಕ್ಕಂಥದ್ದು ಬಗ್ಗೆ ದೂರು ಕೊಡೋಕ್ಕೆ ಬಂದಿದ್ದೀವಿ. ಇನ್ಕ್ಲೂಡಿಂಗ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಪೆನ್ ಡ್ರೈವ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಜನತಾದಳ ಪಕ್ಷದ ಕಡೆಯಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ CEO ಅವ್ರಿಗೆ, ಅನುಭವ್ ಕುಮಾರ್ ಸರ್ಗೆ ಇವತ್ತು ಒಂದು ಪೆಟಿಷನ್ನ ಕೊಟ್ಟಿದ್ದೇವೆ. ಅವ್ರನ್ನ ಭೇಟಿ ಮಾಡಿ ಒಂದು ಮೆಮೊರೆಂಡಮ್ನ ಸಲ್ಲಿಕೆಯನ್ನು ಮಾಡಿದ್ದೇವೆ. ಇದು ಕೇವಲ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಬದಲಾಗಿ ಈಗಾಗಲೇ SIRನ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. 30ನೇ ತಾರೀಕಿಂದ ಇವತ್ತು ಹೆಚ್ಚು ಕಮ್ಮಿ 4ನೇ ದಿನಕ್ಕೆ ಕಾಲನ್ನಿಟ್ಟಿದ್ದೇವೆ. ಕಳೆದ 4 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ SIR ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಗಳನ್ನ
ಆ ವೋಟರ್ ಲಿಸ್ಟು ಕೈಯಲ್ಲಿ ಇಟ್ಕೊಂಡು ವೋಟರ್ಸ್ನ ಫಿಸಿಕಲ್ಲಾಗೆ BLA2ಗಳು ಎಲ್ಲ ಪಕ್ಷದ BLA2ಗಳ ಜೊತೆಗೂಡಿ BLOಗಳ ಜೊತೆ ಹೋಗಿ ಮಾಡಬೇಕಾದಂಥ ಈ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಗಾಳಿಗೆ ತೂರಿದ್ದಾರೆ. ಇಲ್ಲಿ ನಮ್ಮ ರಾಮನಗರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ, ನಿನ್ನೆ ದಿನ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ಯಾವುದೋ ಒಂದು ರಾಜ್ಯಾದ್ಯಂತ SIR 30ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇದಕ್ಕೆ ಹಲವಾರು ರೀತಿಯಲ್ಲಿ ಎಲ್ಲ ಅಧಿಕಾರಿಗಳಿಗೂ, ತಳಹಂತದ ಅಧಿಕಾರಿಗಳಿಗೆ ಮತ್ತು DC ಇಂದ ಹಿಡಿದು ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ತರಬೇತಿ ಕೊಟ್ಟಿರ್ತಾರೆ. ಬಟ್ ಆದರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಇದು ಯಾವ ಥರ ಅವ್ರ ವೈಫಲ್ಯದಿಂದನೋ ಇಲ್ಲ ಅವರ ಒಂದು ಕಣ್ತಪ್ಪಿನಿಂದನೋ ಇಲ್ಲ ಅವರಿಗೆ ಗೊತ್ತಿದ್ದು ಕೂತಿರ್ತಕ್ಕಂಥ ವಿಚಾರವಾಗಿಯೋ ಹಲವಾರು ಕಡೆ ಕೂತ್ಕೊಂಡು ಎಲ್ಲೋ ಒಂದು ಛತ್ರಗಳಲ್ಲಿ ಮತ್ತು ಬೇರೆ ಮಕ್ಕಳ ಕಡೆಯಿಂದ ಈ ಒಂದು SIRನ ಏನು ಅಪ್ಲಿಕೇಶನ್ಸ್ನ ಕೊಟ್ಟು ಮಾಡಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಇದು ಪಾರದರ್ಶಕವಾಗಿ ನಡೀತಾ ಇಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅನುಮಾನ ಬಂದಿದೆ. ಜೊತೆಗೆ ಅದು ವಾಸ್ತವೀಕರಣನೂ ಕೂಡ ಕೆಲವು ಕಡೆ ಆಗಿರ್ತಕ್ಕಂಥದ್ದನ್ನ ವಿಡಿಯೋ ಸಮೇತ ಎಲ್ಲ ಕಡೆನೂ ಕೂಡ ಇವತ್ತು ರಾಜ್ಯಾದ್ಯಂತ ಬಿತ್ತರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.